ಹೊಡಿಲಿ ಯಾರಿಗೆ ರಾಶ್ ಗಾಡಿ ಕೆಡವಿ ಗಾಡಿ ಯಾರ್ದು ನಂದು ಹೊಡೆಯವ್ರ ಯಾರ ನೀನು ಆಟ ಬಂದವ್ರ ಯಾರ ಏಯ್ ಇಂಥ ದೊಡ್ಡ ಗಾಡಿ ಬರಾಕತ್ತೈತಿ ಹೋಳಾಗಕ್ಕೆ ಬರಲ್ಲ ನಿಮಗೆ ಏಯ್ ಲೋನ್ ಮ್ಯಾಗ ಗಾಡಿ ತಂದ್ರಿ ವಾರ ಆತ್ ಎಷ್ಟು ಮರಿ ಹಾಕೈತಿರಲ್ಲ ಹಂಗ ಲೋನ್ ಮ್ಯಾಗ ಗಾಡಿ ತಂದ್ರ ನನ್ನ ಹೆಸರು ಮ್ಯಾಗ ತಂದಿನಿ ಏನು ನಿನ್ನ ಹೆಸರು ಮ್ಯಾಗ ತಂದಿನ ನೀವು ಅಪ್ಪನ ಹೆಸರು ಮ್ಯಾಗ ತಂದಿನು ಆಕಿಗೆ ಯಾಕೋ ವಾರ ಆತ್ಲೇ ಮಾಮ ಎಂದು ಗಾಡಿ ತಂದಿನ ಅಂದಿನ ಹಿಡಿದು ಬರೀ ನಗುದ ಮಾಡಾಕತ್ತ ನನ್ನ ಮೈ ಐತಿದೆ ಬಿಡು ನನ್ನ ನೋಡಾತಿರ್ಬೇಕು ನೋಡ ನೀ ಗಾಡಿ ಮ್ಯಾಗಿಂದ ಹಿಂದೆ ಕುಂದ್ರ ಬಾ ನಾ ಹೊಡಿತೀನಿ ಇಲ್ಲ ನೀನ ನೋಡತ್ತಾತು ನೋಡ್ಲ ಮತ್ತು ಸುಮ್ ಕುಂದ್ರು ಎಷ್ಟು ನುಳ್ಳಾಡ್ತಂಗ ಅವ್ನು ನೋಡಿ ಏಯ್ ಅವ ಗಾಡಿ ಹೊಡ್ಯಾಕತ್ತೇನೆ ಅಂತೇಳಿ ಅವ್ನು ಸುಮ್ ಬಿಟ್ಟಿನಿ ಅದ ನೀ ಏನಾರ ಗಾಡಿ ಹೊಡ್ಯಾಕತ್ತೀನಿ ತಿಳ್ಕೊ ಅದ್ರ ಕತ್ತಿನೇ ಬ್ಯಾರೆ ಐತೆ ನಿನ್ನ ಜೋಡ್ ಅಕ್ಕಿ ಬಂದಾಳ್ತು ಸುಮ್ಮ ಬಿಟ್ಟಿನಿ ನೀ ಎಲ್ಲರೂ ಒಬ್ಬೇಕಿನ ಬಂದಿದ್ದೆ ತಿಳ್ಕೊ ನಿನ್ನ ಗಾಡಿ ಅಷ್ಟು ಕೊಂದ ಬಿಡ್ತಿದ್ನಿ ಲೋನ್ರ ಮುಟ್ಟೈತೇನ ಅಲ್ಲ ಲೋನ್ ಮ್ಯಾಗ ಗಾಡಿ ತಂದು ಎಷ್ಟು ಮರಿ ಹಾಕೈತಿ ನೀನು ನಿನ್ನ ಹೋಗ್ಲಿ ಬಿಡು. ಯಾಕೆ ಇಳ್ದ ನಾ ಗಾಡಿ ಬಂದು ಇಳ್ದೇನಿಲ್ಲ ಇಳಿ ನೀನು ಗಾಡಿ ಹಿಡಿ ಗಾಡಿ ಹಿಡಿ ಸರಿ ಎಲ್ಲೇ ಹೊಂಟಂಗೆ ಕಾಣ್ತೀರಿ ಬಿಟ್ಟು ಬರ್ತೀನಿ ಬರ್ರಿ ಏಯ್ ನಾನು ನೀವು ಜೋಡಿ ಮಾಡಿ ಹೊಂಟೇವಿ ನಾನು ಕರ್ಕೊಂಡು ಹೋಗಿ ಹಾಕಿನೇನ ತಡಿಯೋನೇನ ನಿಂದ ಹಚ್ಚಿ ನೀ ಎಲ್ಲೇ ಹೋಗ್ತೇನೆ ಅಂತಿದ್ದಲ್ಲ ಹೋಗ್ ನಾ ಗಾಡಿ ಮೇಲೆ ಹೋಗ್ತೇನೆ. ನಾ ಎಲ್ಲಿ ಹತ್ಲೋ ಒಂದ ನಿಮಿಷ ಹೋಗೋಣ ಬಿಟ್ಟು ಬರ್ತೀನಿ ಸ್ವಲ್ಪ ಇಲ್ಲೇ ನಿಂದ್ರೆ ಬರ್ತೀನಿ ತಡ್ಲೆ ಯಾವ ಮೂರ್ತಿ ಕರ್ಕೊಂಬಂದಿ ನಮ್ಮ ದೋಸ್ತ್ ಬಿಟ್ಟು ಹೋದ್ ನೋಡ್ ನಾನು ನೀ ಯಾವ ಮುಖ ಇಟ್ಕೊಂಡು ನಿನ್ ಗೆಳೆಯ ಕರ್ಕೊಂಬಂದಿ ನೋಡ್ ನನ್ಗೆ ಹೇಳ್ತೀನಿ ಬಿಟ್ಟು ಹೋದ್ಲು ಎಷ್ಟು ಲಗು ಬಿಟ್ಟು ಹೋಗೋಣ ತಿಳ್ಕೊಂಡಿದ್ದಿಲ್ಲ ನಡ್ಕೋತ ಹೋದಾತು ಹೋಗಿ ಶಾನ್ಯಕ್ಕಿದಿ ಹೋಗ್ತೀನಿ ನೀ ಹೋಗು ಯಾಕೆಪ್ಪ ಯವ್ವ ಯಾವಾಗ ನೋಡಿದ್ರು ಮನೆ ಹೊರಗೆ ಇರ್ತೀಯಲ್ವಾ ಬೆಳೆದು ನಿಂತಿಬೇ ನೀನು ಸ್ವಲ್ಪ ಮನೆ ಹಿಡಿದು ಇರೋದನ್ನು ಕಲ್ಕೊಳ್ಳುವ ಯವ್ವ ಏನಾರ ಕೇಳಿಸಿದ್ರ ಹೊರಗೆ ಹೋಗಿರ್ತೀನಿ ಅಷ್ಟು ಹೋಗ್ಬಾರ್ದನೆ ಹೋಗವ್ವ ಯಾರು ಹೋಗಬೇಡ ಅಂತಾರೆ ನಿನಗೆ ಆದರೆ ಇದು ಗಂಡು ಹುಡುಗರು ಕೊಡಿ ಏನು ನಿನ್ನ ಹುಡುಗಾಟಿಗೆ ಚಂದ ಅಲ್ಲವಾ ಅದು ಯವ್ವ ಗಂಡು ಹುಡುಗರು ಕೂಡ ನಾ ಇಲ್ಲಿ ಹುಡುಗಾಟ ಮಾಡಿನಪ್ಪ ಏನ್ ಮಾತಾಡಿನಿ ನನ್ನ ಕಣ್ಣಾರಿ ಅಂತೂ ನಾನು ಕಂಡಿಲ್ಲವ್ವ ಕಟ್ಟಿ ಕುಂತಾಗ ಮಂದಿ ಮಾತಾಡಕತ್ತಿದ್ರು ಯವ್ವ ನೀನು ಕೇಳಲಾರ್ದೆ ಇನ್ನು ನಾ ಯಾರನ್ನ ಕೇಳಿ ಹೇಳು ಯಪ್ಪ ಮಂದಿ ಮಾತಾಡುವಂಗ ನಾ ಏನ್ ಮಾಡೋದಿಲ್ಲ ತಗೋಯಪ್ಪ ತಿದ್ಕೊಂತೀನಿ ತಿಳ್ಕೊಳ್ಳುವ ತಿದ್ದುಕೊಂಡು ತಿಳ್ಕೊ ಯಾಕಂದ್ರೆ ನೀನು ಕೊಡು ತಗೊಳ್ಳೋ ಹೆಣ್ಮಗಳಿದ್ದೀವ ಇಷ್ಟಪಟ್ಟಿನಿ ಪ್ರಪೋಸ್ ಮಾಡಕತ್ತೀನಿ ನಿಮ್ ಗೆಳತಿ ನಮ್ಮ ದೋಸ್ತನ ಪ್ರೀತಿ ಮಾಡಾಕತ್ತ ಅಂದ್ರ ನೀ ಯಾಕೆ ನಾನು ಪ್ರೀತಿ ಮಾಡಬಾರ್ದು ಅಕ್ಕಿ ಜೀವನನ ಬೇರೆ ನನ್ ಜೀವನನ ಬೇರೆ ಅಂದ್ರ ನನಗೊಬ್ಬ ವಯಸ್ಸದ ಅಪ್ಪ ಅದನ ಮನ್ಯಾಗ ನನಗೂ ಅವ್ವ ಅಪ್ಪ ಅದಾರ ಪ್ರೀತಿ ಮಾಡಕ್ ಅವ್ವ ಅಪ್ಪ ಯಾಕ ನಿನ್ ಮನಸ್ಸಿನ ನಾನು ಅದಿನ ಹೇಳ್ಬಿಡು ಮಾತಾಡ್ತಿದ್ರ ಒಂದೆರಡು ಚಂದಂಗ್ ಮಾತಾಡು ಈ ಪ್ರೀತಿ ಗೀತಿ ಎಲ್ಲ ಬೇಡ ನಾನ ಬೆನ್ ಹತ್ ನಿಂಗೆ ಪ್ರಪೋಸ್ ಮಾಡತ್ತಿಲ್ಲ ಸ್ವಲ್ಪ ತೋರ್ಸೋಳಕ್ಕೆ ನಾನು ಇದ ಒಂದ್ ವಾರ ಒಪ್ಪತ್ನ ನೀನು ಬಿದ್ದ ಬೀಳುತ್ತೆ ನಿನ್ ಬೆನ್ ಹತ್ತಿ ನಾನು ನೀ ತಿಳ್ಕೊಳಂತ ಹುಡುಗಿ ನಾ ಅಲ್ಲ ಎಷ್ಟು ಮಂದಿ ಹುಡುಗಿಯಾರು ನೋಡಿಲ್ಲ ಆದ್ರೆ ಯಾರಿಗಿನ ಆಯ್ತು ಬೆನ್ ಹತ್ ಕಾಡಿಲ್ಲ ನೀ ನನ್ನ ಕಣ್ಣಿಗೆ ಬಿದ್ದಾಗಿನಿಂದ ನಿನ್ ಬೆನ್ ಹತ್ ಕಾಡಾಕತ್ತೀನಿ ನನಗ್ ಗೊತ್ತಿಲ್ಲ ನಾ ಪ್ರೀತಿ ಮಾಡ್ತೀನಿ ಪ್ರೀತಿ ಮಾಡ್ಬೇಕು ನನ್ನಷ್ಟ ತಾಳ್ಮೆಯಿಂದ ಎಲ್ಲ ಹುಡುಗಿ ನಿನಗೆ ಸಿಗುದಿಲ್ಲ ಅದಕ್ಕ ನೀನು ಬೆನ್ ಹತ್ತೀನಿ ನಿನಗೆ ಎಷ್ಟು ಹೇಳಿದ್ರು ಅಷ್ಟ ತಿಳ್ಕೊಳೋ ಶಕ್ತಿನೇ ಇಲ್ಲ ಕಾಕ ಆಕಿಗೆ ಹೇಳೋದು ಕೇಳೋದು ಏನು ಮಾಡಂಗಿಲ್ಲ ನೀನು ಮಂದಿ ಹೇಳ್ದಂಗೆ ಮಾಡಕತ್ತಿಲ್ಲ ನೀನು ಲೇ ಮಂದಿ ತಿಳಿಲಾರ್ದ ಮಾತಾಡ್ತಾರಂತ ಹೇಳಿ ನೀನು ಮಾತಾಡ್ತೀಯಲ್ಲೋ ಅಲ್ಲೋ ಏನಾಗೈತೆ ಅಂತ ಮಾತಾಡಿದೆ ಅಂದ್ರೆ ಹೇಳಿದೆ ಅಂದ್ರೆ ಮುಂದೆ ನಾಕಿ ಕೂಡ ಮಾತಾಡಕ್ಕೆ ಬರ್ತತೋ ತಮ್ಮ ಕಾಲೇಜ್ ಹೊಕ್ಕಳಿಲ್ಲ ಸುಮ್ ಹೋಗ್ಬೇಕು ಸುಮ್ ಬರ್ಬೇಕು ಅಲ್ಲಿ ಕಣ್ಣು ಹುಡುಗರ ಸಂಗಡ ಮಾತಾಡೋದು ಏನು ಹರ್ಕತ್ತ ಅಲ್ಲ ಕಂಡವ್ರು ಕೂಡ ಮಾತಾಡ್ತಾಳ ಅಂತ ಹೇಳ್ತೀಯಲ್ಲ ಅದಕ್ಕೆ ನಾವು ಒಪ್ಕೊಂತೇನೆ ಆದ್ರೆ ನೀರ ಕಣ್ಣಾರ ಕಂಡಿಯನ ಹೇಳೋರು ಮಾತಾ ಕೇಳಿ ಹೇಳಾಕತ್ತೀನಿ ನೀನು ಅಷ್ಟೇ ಹೋದಿಲ್ಲ ಅವ್ರು ಹೇಳೋರೇನು ಸುಮ್ ಹೇಳಿರ್ತಾರನ ಕಣ್ಣಾರೆ ಕಂಡಿರ್ತಾರ ಅದಕ್ಕೆ ಬಂದು ಹೇಳಿರ್ತಾರ ಮಂದಿ ಮಾತ ಹೆಚ್ಚ ಅಂತ ತಿಳ್ಕೊಬೇಡ ಆಕಿ ನೀನು ಒಡ ಹುಟ್ಟಿದ ಆಕಿರ್ಲಿಕ್ಕಂದ್ರನು ನಿನ್ನ ಕಾಕಾನ ಮಗಳದಾಳ ಆಕೆ
ಕಾಕನ ಮಗಳು ಅದಾಳ ಅಂತೇಳಿ ಕುಂದಿರ್ಸಿ ಹೇಳಕತ್ತೀನಿ. ಆಕೆ ಏನ್ರ ನಮ್ಮ ಅಕ್ಕಗೆ ಆಗೋದಿತ್ತು, ಅದನ್ನ ಕತೆನೇ ಬೇರೆ ಇತ್ತು. ಮಂದಿ ಹೇಳೋ ಮಾತಿನ ಪ್ರಕಾರ ನೀನು ನಿಮ್ಮ ಅಕ್ಕನ ಮೇಲೆ ಸಂಶಯ ಪಟ್ಕೊಳಕತ್ತಿ, ಹೌದಲ್ಲ? ಸಂಶಯ ಬಂದದಂದ ಬಳಿಕ ಮಂದಿ ಮಾತಾಡ್ಕೊಂಡಂಗೆ ಆಗಬಾರ್ದು. ಒಂದು ಯಾವ್ದಾರ ಗಂಡು ನೋಡು ಲಗ್ನ ಮಾಡಕ್ಕೆ ಬರ್ತದ. ನೀನು ಸಿಟ್ಲೆ ಹೇಳಾಕತ್ತಿ ಅಂತ ಹೇಳಿ ನನಗೆ ಅನಿಸುವಲ್ದಪ್ಪ. ನಿಮ್ಮ ಅಕ್ಕನ ಮೇಲಿನ ಕಾಳಜಿಲಿಂದ ಹೇಳಾಕತ್ತಿ ಅಂತ ನನಗೆ ಅನ್ಸಾಕತ್ತೈತಿ. ತಗೊಳಪ್ಪ, ಈ ವರ್ಷ ಒಪ್ಪತ್ತಿನೊಳಗೆ ಆಕೆಗೆ ಒಂದು ವಾರ ನೋಡಿ ಮದುವೆ ಮಾಡಿಬಿಡೋನು. ಹಾಂ, ಏನು ಮಾಡ್ತೀನಿ ನೋಡು. ಇನ್ನೇನು ನನ್ನ ಕಿವಿಗೆ ಏನರ ಬಿತ್ತಂದ್ರೆ ಅದು ಕತೆನೇ ಬೇರೆ ಅದ. ವಯಸ್ಸಾದವಪ್ಪ ನಾನು, ನಂದು ಮುಗೀತಪ್ಪ. ಇನ್ನು ಏನೋ ಆಗಬೇಕು, ನೀವು ಆಗಬೇಕಪ್ಪ ಆಕೆಗೆ. ನಿನ್ನ ಮನಸ್ಸಿನಾಗೆ ಆ ಭಾವನೆ ಐತಂದ್ರೆ ಸಾಲಿ ಬಿಡಿಸಿ ಮನ್ಯಾಗ ಕುಂದರ್ಸ, ಮುಂದೆ ನೋಡಿದ್ರ ಆತ. ನಾನು ನಡೀತೀನಿ ನಿನ್ನ ನೋಡಿ ಹಂಗೆ ಮಾಡ್ತಮ್ಮ ಹೊಂಟ. ಯವ್ವ, ನಿಮ್ಮ ದೊಡ್ಡಪ್ಪನ ಮಗ ಮನಿ ಮಠ ಬಂದಿದ್ದ. ಅವ ನಿನ್ನ ಮೇಲೆ ಸಿಟ್ಟಿಗೆದ್ದಾನ ಅಂತ ಕಾಣ್ತೈತಿ. ಅದಕ್ಕೆ ನೀನು ಅವನ ಕಣ್ಣಿಗೆ ಕಾಣಕ್ಕೆ ಹೋಗಬೇಡ. ಕಣ್ಣಿಗೆ ಕಾಣಕ್ಕೆ ಹೋಗಬೇಡ ಅಂತಂದ್ರೇನು, ಸ್ವಲ್ಪ ದಿವ್ಸ ನೀನು ಕಾಲೇಜ್ ಹೋಗೋದು ಬೇಡ. ಅಲ್ಲ, ನಾ ಯಾಕೆ ಅವ್ನ ಕಣ್ಣಿ ಕಾಣಿಸ್ಕೋಬಾರ್ದು? ನಾ ಯಾಕೆ ಕಾಲೇಜ್ಗೆ ಹೋಗ್ಬಾರ್ದಂತ? ಅವ ಯಾಕೆ ನನ್ನ ಮೇಲೆ ಸಿಟ್ಟಿಗೇರೇನ ಅಂತ ನಾ ಏನ್ ಮಾಡಿನಂತ? ನೀ ಏನು ಮಾಡಿ ಅಂತ ನಿನ್ನ ಮನಕ್ಕೆ ತಿಳಿದಿದ್ರ ಜನರ ಮಾತಿಗೆ ಅಂಜೋ ಪರಿಸ್ಥಿತಿ ಬರ್ತಿದ್ದಿಲ್ಲವಾ? ಏನಪ್ಪಾ ಮಗಳ ಮಗ ಮಾತು ಕಟ್ಟಿ ಮಾತಾಡಕತ್ತಿಲ್ಲ? ನಾ ಹಂಗದಿನೇನಪ್ಪ? ಮಂದಿ ಇನ್ನೊಬ್ಬರ ಮಕ್ಕಳಿಗೆ ಸುಮ್ಮನೆ ಮಾತಾಡ್ದಲ್ವಾ? ಏನಾರಿದ್ರ ಮಾತಾಡಿರ್ತಾರ. ಅಂದ್ರ ನಿನ್ನ ಪ್ರಕಾರ ನಿನ್ನ ಮಗ ತಪ್ಪು ಮಾಡ್ಯಾಳ, ಅದಕ್ಕೆ ನೀ ಮಾತಾಡಕತ್ತಿ? ತಪ್ಪು ಮಾಡಿ ಅಂತ ನಾ ಹೇಳಾಕತ್ತಿಲ್ಲ ಏನವ. ನಾ ಹೇಳಾಕತ್ತೇನಲ್ಲ, ನೀ ಕಾಲೇಜಿಗೆ ಹೋಗೋದು ಬೇಡ, ವರ್ಷ ಒಪ್ಪತ್ತು ಮನ್ಯಾಗ ಕೂಡ್ರು. ಮಗಳಂತ ಮುದ್ದಾಗಿ ಸಾಕಿ ಹಿಂಗ ಮನ್ಸಿಗೆ ಹತ್ತೋ ಹಂಗ ಮಾತಾಡ್ತಿ ಅಂತೇಳಿ ನಾ ಅನ್ಕೊಂಡಿರ್ಲಿಲ್ಲಪ್ಪ. ಓದಿದ್ರ ಯಾವ್ದಾರ ಒಂದು ಉದ್ಯೋಗ ಸಿಗತೈತಿ ಅಂಥೇಳಿ ಮಗಳನ್ನ ಕಾಲೇಜಿಗೆ ಕಳ್ಸಾಕತ್ತೇನೆ. ಹಿಂಗೆ ಮಾಡಿದ್ರೆ ಹೆಂಗ ಬಾ? ನಾ ತಿಳ್ಕೊಂಡು ಬದಲಾಗ್ತೇನೆ ರೀ, ಆಕಿನೂ ಬದಲಾಗ್ತಾಳೆ. ಹೆಣ್ಣು ಮಕ್ಕಳನ್ನ ಸೂಕ್ಷ್ಮವಾಗಿ ಬೆಳೆಸೋದು ನಮ್ಮ ಕರ್ತವ್ಯ. ಹೆಸರು ಉಳಿಸ್ರಿ ಬಾ. ಕಲೆ ವಯಸ್ಸಿನಾಗ ತಪ್ಪಾಗೈತಿ, ಇನ್ಮೇಲೆ ತಪ್ಪು ಮಾಡಲ್ಲ ಕಾಕ. ನೋಡುವ, ನಾನು ನಿಮ್ಮ ವಯಸ್ಸನ್ನ ದಾಟ್ಕೊಂಡ ಬಂದೆ. ಆದರೂ ಈ ವಯಸ್ಸಿನಾಗ ಮೈಯೆಲ್ಲ ಕಣ್ಣಾಗಿರ್ಬೇಕು, ತಿಳಿತೆ? ಯಾಕ್ಲೆ ಕಾಲೇಜಿಗೆ ಬರವಲ್ಲ? ಅಪ್ಪ ಬ್ಯಾಡ ಅನ್ನಕತ್ತಾನ. ನಾ ಮನ್ಯಾಗಿದ್ದ ಹೊತ್ಕೊಂತೀನಿ ತಗೋ. ಯಾಕೆ ಬೇಡನ ಆತಾರ? ಆ ಪರ್ಸು ಜೋಡಿ ಮಾತಾಡಿದ್ದ ಮನ್ಯಾಗ ಬಂದ ಅಪ್ಪನ ಮುಂದೆ ಯಾರೇ ಹೇಳ್ಯಾರ. ಮತ್ತ ನಮ್ಮ ದೊಡ್ಡಪ್ಪನ ಮಗನು ನೋಡ್ಯಾನ, ಅವನು ಬಂದ್ ಬಾಯ್ ಮಾಡಿ ಹೋಗ್ಯಾನ. ಮಾತಾಡಿದ್ರೆ ಏನಾತ? ಮಾತಾಡಿದ್ರೇನೂ ಆಗುದಿಲ್ಲ. ಆದ್ರ ಪರ್ಸ ಊರ್ ಮಂದಿ ಮುಂದೆ ಆಕಿನ ಲವ್ ಮಾಡಾಕತ್ತೀನಿ ಅಂತ ಹೇಳ್ಕೋದ್ ಬಂದ್ಬಿಟ್ಟಾನ. ಅದು ಸುದ್ದಿ ನಮ್ಮ ದೊಡ್ಡಪ್ಪನ ಮಗನ ತನ ಹೋಗೈತಿ. ನಿಮ್ಮ ಅಪ್ಪನ ಜೊತೆ ಮಾತಾಡ್ಲೇನ? ಕಾಲೇಜ್ ಬಿಟ್ಟು ಏನು ಮಾಡ್ತಿ? ಮಾತಾಡ್ ನೋಡು, ಏನೆಂಬುದು ನಿನ್ ಮುಂದರ ಹೇಳ್ತಾನ. ಮಾತಾಡ್ದಷ್ಟ ಗೊತ್ತಾಗೈತೋ ಏನು ಪ್ರೀತಿ ಮಾಡ್ದು ಗೊತ್ತಾಗೈತೋ? ನಾ ಎಲ್ಲ ಅವ್ನು ಪ್ರೀತಿ ಮಾಡೀನಿ ಅಂತೇಳಿ ಹಿಂಗೆ ಮಾತಾಡಕತ್ತೀನಿ ನೀನು? ಅಲ್ಲಿ ನನ್ನ ಮ್ಯಾಗೂ ಡೌಟಾ? ಮತ್ತು ಹಿಂಗೆ ಧೈರ್ಯ ಕಳ್ಕೊಂಡು ಕುಂತ್ರೆ ಡೌಟ್ ಬರೋದಲ್ಲ. ಹುಡುಗಾಟ ಮಾಡ್ತಾನೆ ಅಂತೇಳಿ ನಾನು ಮಾತಾಡ್ತೀನಿ. ಅದು ಬಿಟ್ಟು ಪ್ರೀತಿ ಗೀತಿ ಅಂತ ಏನೂ ಇಲ್ಲವಾ? ನಿಮ್ಮಪ್ಪ ಎಲ್ಲ ಅದಾನ? ಅಲ್ಲಿ ಹೊಲ್ದಾಗ ಅದಾನ. ಸರಿ, ನಾನು ಅಲ್ಲೇ ಹೋಗಿ ಮಾತಾಡ್ತೀನಿ. ಆಕಿನ ಕಾಲೇಜ್ಗೆ ಹೋಗುದು ಬಿಡಿ ಸರ, ಯಾಕೆ ಎದ್ರ ಸಂಬಂಧ? ನೀ ಬೆನ್ನತ್ತಿ ಕಡ್ಸಿದ್ಕ ಅವರಪ್ಪ ಕಾಲೇಜಿಗೆ ಕಳಿಸ್ವಲ್ಲ. ನಾ ಎಲ್ಲಿ ಕಡ್ಸೀನಿ? ಪ್ರೀತಿ ಮಾಡಿ ಅಂದೇ ತಪ್ಪೇನ? ನೀ ತಿಳ್ಕೊಂಡಂಗ ಹುಡುಗಿ ಹಂಗಿಲ್ಲ, ಅವರು ಭಾಳ ಬಡವ್ರು ಅದಾರ. ಆಯ್ತು ತಗೋ, ಆಕಿನ ಪೂರ್ತಿ ಆಕಿ ಕಾಲೇಜರ್ ಕಲೀಲಿ. ಆಕಿ ಏನು ಕಾಡ್ಸಲ್ಲ ಅಂತೇಳಿ ಕಾಲೇಜಿಗೆ ಬಾ ಅಂತೇಳಿ. ಅವ್ರಪ್ಪಗೆ ಸಂಶಯ ಬರಂಗೆ ಮಾಡಿ ಅವ್ರಪ್ಪ ಏನು ಕಾಲೇಜಿಗೆ ಕಳಿಸ್ತಾನೆ? ನಾನಾಗೆ ನಾ ದೂರ ಸರ್ಕೋತೀನಿ, ನೀನ ಏನು ಹೋಗಿ ಧೈರ್ಯ ತುಂಬ ಆಕೆ ನಿನ್ನ ಕಣ್ಣೆತ್ತಿ ನೋಡೋದಿಲ್ಲ. ವಾಣಿ, ನನ್ನ ಮಗಳು ಹಂಗೆ ನೀನು ನನಗೊಬ್ಬಾಕಿ ಮಗಳನವ. ಈ ಮಂದಿ ಮಾತಾಡಕ್ಕೆ ಹತ್ತಾರಲ್ಲ, ಈ ಮಾತುಗಳು ಖರೇನ ಸುಳ್ಳ ಯವ್ವ? ಯಾರೋ ಏನೋ ಹೇಳ್ಯಾರಂತ ನಿಮ್ಮ ಮಗಳ ಮೇಲೆ ನಿಮ್ಗೆ ನಂಬಿಕೆ ಇಲ್ಲನ್ರಿ? ನನ್ನ ಮಗಳ ಬಗ್ಗೆ ನನಗೆ ಭಾರಿ ನಂಬಿಕೆ ಐತಿವಾ. ಆದ್ರೆ ಮಂದಿ ಸುಮ್ಕ ಯಾಕೆ ಮಾತಾಡ್ತಾರೆ ಹೇಳು? ಒಂದು ಹುಡುಗ ಬೆನ್ನ ಹತ್ತಿದ್ದು ಕರೆ, ಪ್ರೀತಿ ಮಾಡಂದಿದ್ದು ಕರೆ, ಆದ್ರೆ ಈಕಿ ಆ ಹುಡುಗನ ಕಣ್ಣೆತ್ತಿ ನೋಡಿಲ್ಲ. ಅಂದ್ರೆ ಏನವ ನಿನ್ನ ಮಾತಿನ ಅರ್ಥ?
ಈಗ ಮಾತಾಡಿದ್ದಕ್ಕನ ಮಂದಿ ಹುಟ್ಟಿಸ್ಕೊಂಡು ಮಾತಾಡಕತ್ತಾರಂತೀಯನ? ಹೌದ್ರಿ ನಿಮ್ ಮಗಳು ಬಂಗಾರ ಗುಂಡಕ್ರಿ, ಆಕಿಗೆ ಚುಚ್ಚಿ ಮಾತಾಡ್ಬೇಡ್ರಿ. ಹೌದುವ, ಹೆತ್ತವರು ಮಕ್ಕಳ ಮೇಲೆ ಮೋಹ ಇಟ್ಟು ಹಗಲೆಲ್ಲ ಮೋಸ ಹೋಗಿರ್ತಾರೆ. ಹಾಂ, ನಿನ್ನ ಮಾತಿಗೆ ಬೆಲೆ ಕೊಟ್ಟು ನಾನು ಆಕೆನ ಕಾಲೇಜಿಗೆ ಕಳಿಸ್ತೀನಿ. ಆದ್ರೆ ನೋಡುವ, ಹೆತ್ತವ್ರಿಗೆ ಕಣ್ಣಾಗ ಮಣ್ಣು ಹಾಕುವಂಥ ಕೆಲಸ ಆಗಬಾರ್ದು ಮಗಳು, ಆಗಬಾರ್ದವ. ಯವ್ವ, ಮಂದಿ ಮಾತಿಗೆ ಮಳ್ಳಾಗಿ ನಿನ್ನ ಮೇಲೆ ಸಂಶಯ ಕಟ್ಕೊಂಡು ಬಿಟ್ನಿವ. ಕಲಿಯವ ಮಗಳ, ಸಾಕಷ್ಟು ಕಲಿ, ನಾ ಏನು ಬೇಡ ಅನ್ನೋದಿಲ್ಲ. ಆದ್ರೆ ನಮ್ಮ ಮನೆತನ ಮರ್ಯಾದೆಗೆ ಚ್ಯುತಿ ತರುವಂಥ ಕೆಲಸ ನಿನ್ನ ಕಡೆಯಿಂದ ಆಗಬಾರ್ದವ. ಆಗಬಾರ್ದು. ಗಾಳಿ ಸುದ್ದಿ ಬಂದ್ರೆ ನಿನ್ನ ಕಿವಿ ಮುಟ್ಟೈತಿ, ನಿಂಗೆ ಅರ್ಥ ಆಗ್ಲಂತಲ್ಲನ ನಾನು ಹೇಳ್ದಂಗೆ ಕೇಳಿದ್ದೆ. ಕಲಿವ, ಬೇಕಾದಷ್ಟು ಕಲಿ. ನೋಡು, ಮಂದಿ ಮಾತಿಗೆ ಜೋಲಿ ಹೋಗಿ ಹಂಗೆ ಮಾತಾಡಿದ್ದೆ. ನೀ ಬೇಕಾದಷ್ಟು ಕಲಿವ, ಕಲಿ. ಯಪ್ಪ, ಬಡ್ತಂದ ನಾವ್ ಎಷ್ಟು ಕೇಳ್ತ್ರೇನು, ನಮ್ಮ ನೌಕರಿ ಹತ್ತದು ಅಷ್ಟ್ರಾಗ ಐತಿ. ಯಾವ್ದರ ಚಲೋ ಮಂಟನ ಬಂದ್ರ ಅದು ನಿನ್ ಮನ್ಸಿಗೆ ಇತ್ತಂತಂದ್ರ ನನಗ್ ಕೊಟ್ಟು ಮದುವೆ ಮಾಡಿ ಮುಗಿಸ್ಬಿಡಿಯಪ್ಪ. ದೇವರು ನಮ್ಮಂಥವ್ರಿಗೆ ಬಡತನ ಕೊಡಬಾರ್ದು. ಬಡತನ ಕೊಟ್ಟರು ಹೆಣ್ಣು ಮಕ್ಕಳನ್ನು ಕೊಡಬಾರ್ದು. ದೇವರ, ಏನು ಆಟಪ್ಪ ನಿನ್ನ ಆಟ ತಿಳಿಲಾರ್ದು.